place we came? Huh? Coimbatore. I didn't get Coimbatore. Coimbatore guys. ರೋಡ್ ಹಿಂಗಿದೆ. ನಮ್ಮನ್ನು ಪಿಕ್ ಮಾಡ್ಕೊಳ್ಳೋಕೆ ಯಾರಾದರೂ ಬರ್ತಾರಾ? ಯಾರು ಆಟೋನ? ಆಟೋ ಪರ್ಸನ್ನ ಅಲ್ಲ, ಯಾರಾದರೂ ಸ್ಪೆಷಲ್ ಪರ್ಸನ್ ಇದ್ದಾರಾ? ಸಂತೋಷ್ ಸರ್ ಇಲ್ವಾ? ಜಸ್ಟ್ ಬಂದ ಅಷ್ಟೇ. ಈಗ ನಾವು ಬಸ್ಸಿಂದ ಇಳಿತೀವಿ. ಹಾಂ, ಓಕೆ. ವಾಟರ್ ಬಾಟಲ್ ಕಾಸು ಕೊಟ್ಟು ತಗೊಂಡಿದ್ದೀವಿ. ಎತ್ಕೊಂಡು ಹೋಗ್ತೀನಿ ನಾನು ಎತ್ಕೊತೀನಿ. ಸ್ಟಾಪ್. ಫೈನಲಿ ನಾವು ಚೆನ್ನೈ ಕೊಯಂಬೇಟೆ ಪ್ಲೇಸಲ್ಲಿ ಇಳಿದ್ವಿ. ಇದೇ ಬಸ್ ಸ್ಟ್ಯಾಂಡ್. ಪ್ರೈವೇಟ್ ಬಸ್ಸಸ್ ಎಲ್ಲ ಸ್ಟಾಪ್ ಕೊಡೋದು ಪ್ಲೇಸಲ್ಲಿ ಅವರು ಬೆಳೆದಿರೋದು ಅಂತ ಹೇಳ್ಬೋದು, ಸ್ಟಡಿ ಮಾಡಿರೋದು. ಸೊ ಚೆನ್ನಾಗಿ ಗೊತ್ತು ಈ ಪ್ಲೇಸಲ್ಲಿ. ಮತ್ತು ಆಟೋರು ಬಂದು ಕೇಳ್ತಿದ್ರು, ಬಟ್ ಆದರೆ ಆಟೋ ಬುಕ್ ಮಾಡಿಲ್ಲ ಅವರು. ಆಟೋ ಬುಕ್ ಮಾಡ್ತಿದ್ಯಾ? ಮೈಕ್ ಆನಾಗೆ ಇದೆ ಅಂತ ನಾನು ಅಂದ್ಕೊಂಡೆ, ಬಟ್ ಮೈಕ್ ಏನೋ ರೆಕಾರ್ಡ್ ಮಾಡಿಲ್ಲ. ನ್ಯಾಚುರಲ್ ಸೌಂಡ್ ಎಫೆಕ್ಟ್ ತುಂಬ ಜಾಸ್ತಿ ಬರ್ತಿದೆ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿರೋದು. ನಾವು ಫೋನಲ್ಲೇ ಬುಕ್ ಮಾಡಿದ್ರೆ ನಮ್ಗೆ ಎಷ್ಟು ರೇಂಜ್ ಪ್ರೈಸ್ ಅನ್ನೋದು ಅಲ್ಲೇ ತೋರಿಸುತ್ತೆ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಆಟೋ ಫೋನಿಂದ ಬುಕ್ ಮಾಡಿದ್ರು. ಇಲ್ಲಿ ನೋಡಿ, ರೋಡಲ್ಲಿ ಹಸುಗಳ ಜಾತ್ರೆ ಅಂತ ಹೇಳ್ಬೋದು. ರೋಡ್ ಸೈಡಲ್ಲೆಲ್ಲೂ ತುಂಬ ಹಸು ಇದೆ. ಇಲ್ಲಿ ನಾವು ಬುಕ್ ಮಾಡಿರೋ ಆಟೋ ಎಕ್ಸ್ಟ್ರಾ 100 ರೂಪೀಸ್ ಕೊಡ್ತೀರಾ ಅಂತಂದ್ರು. ಇಲ್ಲ ಅಂತಂದೋದಕ್ಕೆ ಬಾಯ್ ಆ್ಯಂಡ್ ಟಾಟಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಇನ್ನೊಂದು ಆಟೋ ಮತ್ತೆ ಬುಕ್ ಮಾಡಿದ್ದಾಯಿತು. ಇಳಿದು ಸೊ ರೂಮ್ಗೆ ಟ್ರಾವೆಲ್ ಮಾಡ್ತಿದ್ದೀವಿ. ಕೊಯಂಬೇಟೆ ಅಂದರೆ ಚೆನ್ನೈ ಅಂತ. ನಾವು ಕೊಯಂಬತ್ತೂರಿಂದ ಕೊಯಂಬೇಟೆ ಚೆನ್ನೈ ಪ್ಲೇಸ್ಗೆ ಬಂದಿರೋದು. ಸೊ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿರೋ ಬ್ರಿಡ್ಜ್ ಮೇಲೆ ಮೆಟ್ರೋ ಹೋಯ್ತು. ಈಗ ಮೆಟ್ರೋ ಹೋಯ್ತು, ಕಾಣಿಸಿಲ್ಲ ಈಗ ನನಗೆ. ಸಂತೋಷ್, ಇದು ಯಾವ ಪ್ಲೇಸು? ಹಾಂ, ವಡಪಾಣಿ. ನನಗೆ ನೇಮ್ಸ್ ತಿರುಗ್ತಾನೆ ಇಲ್ಲ. ಸೊ ನೋಡೋಕ್ಕೆ ಫುಲ್ಲು ಗ್ರೀನರಿ. ಔಟ್ಸೈಡ್ ಎಲ್ಲನೂ ತುಂಬ ಚೆನ್ನಾಗಿದೆ, ಗುಡ್ ವೈಬ್ ಇದೆ, ಫುಲ್ ನೇಚರ್ ಇದೆ ಅಂತ ಅಂದ್ಬಿಟ್ಟು ನೋಡಿ ಬುಕ್ ಮಾಡಿದ್ದು ಮೇಕ್ ಮೈ ಟ್ರಿಪ್ಪಿಂದ. ಔಟ್ಸೈಡ್ ನೋಡೋಕ್ಕೆ ಚೆನ್ನಾಗಿದೆ, ಇನ್ಸೈಡು ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಪ್ರಾಬ್ಲಮ್ಸೇ ತುಂಬ ಇದೆ. ಅಲ್ಲಿ ಮಾರ್ನಿಂಗ್ ಚೆಕ್ ಇನ್ ಆದರೆ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ವಾಟರ್ ಬಾಟಲ್ ಅವರೇ ಕೊಟ್ಟರು. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸೊ ನಾನು ಅಲ್ಲಿ ಹೋಗುವಾಗ ಮಾತಾಡ್ಕೊಂಡೇ ಹೋದೆ. ಏನು ಮಾಡೋದು, ನನ್ನ ಸ್ಪೀಕರು ನನಗೆ ಹ್ಯಾಂಡ್ ಕೊಡ್ತು. ಏನೇನು ಮಾತಾಡಿದ್ದೆ ಅನ್ನೋದು ತುಂಬ ಚೆನ್ನಾಗಿತ್ತು. ಬಟ್ ನಾನು ನೋಡ್ಕೊಂಡಿಲ್ಲ, ನನ್ನ ಸ್ಪೀಕರ್ ಏನೂ ರೆಕಾರ್ಡ್ ಮಾಡಿಲ್ಲ ಅನ್ನೋದು. ಸರಿ ಅಂತ ಅಂದ್ಬಿಟ್ಟು ನಮ್ಮವ್ರು ಕಾಮಿಡಿ ಮಾಡ್ತಿದ್ರು. ಸೊ ಫೈನಲಿ ನಾವು ರೂಮ್ಗೆ ರೀಚ್ ಆಗಿದ್ವಿ. ಸೊ ಇದೇ ರೂಮ್ ಹಾಲ್ ಅಂತ ಹೇಳ್ಬೋದು. ಸೊ ಈ ಕಡೆ ಇಲ್ಲಿ ಸೋಫಾ ಇದೆ. ಸೊ ಇನ್ಸೈಡ್ ರೂಮ್ಗೆ ಹೋಗ್ತಾ ಇದ್ದೀವಿ ಈಗ ನಾವು. ಅಂದರೆ ಇದು ಚೆನ್ನೈ ರೂಮ್. ಸೊ ಇದು ತುಂಬ ಸ್ಪೇಷಿಯಸ್ಸಾಗಿ ತುಂಬ ಚೆನ್ನಾಗಿದೆ ಹೇಳಬೇಕು ಅಂತಂದರೆ. ಆದರೆ ಈ ರೂಮಲ್ಲಿ ತುಂಬ ಇಶ್ಯೂಸ್ ಇದೆ. ಏನು ಗೊತ್ತಾ, ಆಮೇಲೆ ಹೇಳ್ತೀನಿ ನೋಡಿ. ನಮ್ಮವ್ರಿಗೆ ಖುಷಿ ಆಗ್ತಿದೆ ರೂಮ್ ಸ್ಪೇಷಿಯಸ್ಸಾಗಿ ತುಂಬ ಚೆನ್ನಾಗಿದೆ ಅಂತ. ಬಟ್ ಇನ್ನೊಂದು, ಅವ್ರಿಗೆ ನನಗೆ ಫಸ್ಟ್ ಇಷ್ಟ ಆಗಬೇಕು. ಸೊ ನನಗೋಸ್ಕರನೇ ಅವ್ರು ಜಾಸ್ತಿ ಅಂದರೆ ಈ ಥರ ಬುಕ್ ಮಾಡೋದು. ಇಲ್ಲಿ ನೋಡಿ ಕಬೋರ್ಡ್ ಕೊಟ್ಟಿದ್ದಾರೆ. ನಾವೇನು ಯೂಸೇ ಮಾಡಲ್ಲ, ಕಬೋರ್ಡ್ ಇರೋದು ಜಸ್ಟ್ 1 or 2 days ಅಷ್ಟೇ. ಸೊ ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಸಿಟ್ಟಿಂಗು ಮತ್ತು ಇಲ್ಲಿ ರೆಸ್ಟ್ ರೂಮು ತುಂಬ ಸ್ಪೇಷಿಯಸ್ ಕಂಪೇರ್ ಟು ಕೊಯಂಬತ್ತೂರು. ಬಟ್ ಆದರೆ ಅದು ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ. ಇಲ್ಲಿ ವಾಟರ್ ಹೇಗೆ ಬರುತ್ತೆ ಅಂತಂದರೆ ಮಣ್ಣಿನ ಥರ ಬಂದು ವಾಟರ್ ಸರಿ ಇಲ್ಲ. ಸೊ ಆಮೇಲೆ ಪವರ್ ಹೋಗೋದು ಬರೋದು ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಇಲ್ಲಿ ಏನೇನೋ ಮಾತಾಡಿದ್ವಿ. ಪ್ರೆಸೆಂಟ್ ಸಿಚುವೇಶನ್ ಮಾತಾಡಿರೋದಂತೂ ತುಂಬ ಚೆನ್ನಾಗಿರುತ್ತೆ ಗೈಸ್. ಏನು ಮಾತಾಡಿದ್ದೀನಿ ಅಂತಲೂ ನನಗೂ ಗೊತ್ತಿಲ್ಲ. ಸೊ ಮೇ ಬಿ ನಾನು ಹೇಳ್ತಿರ್ಬೋದು. ಕೊಯಂಬತ್ತೂರು ಟು ಚೆನ್ನೈ ಲ್ಯಾಂಡ್ ಆಗಿದ್ದೀವಿ. ರೂಮು ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಯಾಕಂದರೆ ನಾವು ಫಸ್ಟ್ ವಿಸಿಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ದೊಡ್ಡ LED TV ಕೊಟ್ಟಿದ್ದಾರೆ ನೋಡಿ. ನಾನು ಖುಷಿಯಾಗಿ ಏನೇನೋ ಮಾತಾಡ್ತಿದ್ದೀನಿ. ನಾನು ನಿಜವಾಗ್ಲೂ ನೆನಪಿಲ್ಲ ಏನು ಮಾತಾಡಿದ್ದೀನಿ ಅನ್ನೋದು. ಸೊ ಅದಕ್ಕೆ ಈಗ ನಾನು ವಾಯ್ಸ್ ಓವರ್ ಕೊಡ್ತಿರೋದು. ಬಟ್ ಆ್ಯಕ್ಚುಲಿ ಕೊಯಂಬತ್ತೂರು ಟು ಚೆನ್ನೈ ನಾನು ಹೋಗಿರೋದ್ರಿಂದನೋ ಇಲ್ವೋ ಏನೋ ಗೊತ್ತಿಲ್ಲ. ಸೊ ನಮ್ಮ ಆಫೀಸಲ್ಲಿ ತುಂಬ ಜನ ಕೇಳಿದ್ರು, ಲೈಕ್ ವೆದರ್ ಹೇಗಿದೆ, ನೀವೇ ಫಸ್ಟ್ ಟೈಮು ವೆದರ್ ಚೆನ್ನಾಗಿದೆ, ಚೆನ್ನೈ ವೆದರ್ ಚೆನ್ನಾಗಿದೆ ಅಂತ ಹೇಳ್ತಿರೋದು ಅಂತಂದರು. ವೆದರ್ ತುಂಬ ಚೆನ್ನಾಗಿದೆ. ಸೊ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವೆದರ್ ಹೇಗಿತ್ತು ಚೆನ್ನೈದು ಅಂತ. ಸೊ ನನಗೇನು ಫೀಲ್ ಆಗಿಲ್ಲ ಚೆನ್ನೈ ವೆದರ್ ವರ್ಸ್ಟ್ ಆಗಿತ್ತು ಅನ್ನೋದು. ಸೊ ನಾನಿರೋ ದಿನ ಎಲ್ಲನೂ ವೆದರ್ ಅಂತೂ ತುಂಬ ಸೂಪರಾಗಿತ್ತು. ಸೊ ರೂಮ್ ಹೀಗಿದೆ, ಕಲರ್ಫುಲ್ಲಾಗಿದೆ, ನೋಡೋಕ್ಕಂತೂ ಬಳಬಳ ಅಂತ ಚೆನ್ನಾಗಿದೆ.
ಸೊ ನಮ್ಮವ್ರು ಬಂದರು ಅರ್ಲಿ ಮಾರ್ನಿಂಗು. ಇನ್ನು ಇವ್ರು ರೆಡಿಯಾಗಿ ಆಫೀಸ್ ಹೋಗ್ತಾರೆ. ಸೊ ಆಲ್ರೆಡಿ ಎಷ್ಟೊತ್ತಾಗಿದೆ, ಒಂದು 8 o'clock ಆಗಿದೆ. ಸೊ ಈಗ ಅವ್ರು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾರೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ, ನನಗಿವತ್ತು ವೀಕ್ ಆಫ್ ಇರೋದ್ರಿಂದ ನಾನು ರೂಮಲ್ಲೇ ಸ್ಟೇ ಆಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ನಾನು ಜಾಸ್ತಿ ನಿದ್ದೆ ಮಾಡಿಲ್ಲ ಗೈಸ್, ಗೊತ್ತಿಲ್ಲ ಯಾಕೆ ಅಂತ. ನಾನು ಸ್ಟಾರ್ಟಿಂಗಿಂದನೂ ಹಂಗೆ. ಸೊ ಹಾಗೆ ಜಾಸ್ತಿ ನಿದ್ದೆ ಮಾಡಿ ಆಮೇಲೆ ಹಂಗೆ ಟೈಮ್ ಸ್ಪೆಂಡ್ ಮಾಡಿದೆ ಅವತ್ತೆಲ್ಲನೂ. ಇವರೇನೋ ಹೇಳ್ತಿದ್ದಾರೆ, ನಂಗೆ ನೆನಪಾಗ್ತಿಲ್ಲ. ನಾವು ಫ್ರೀ ಬುಕ್ ಏನಾದರೂ ಮಾಡಿದರೆ, ಸೊ ಅರ್ಲಿ ಮಾರ್ನಿಂಗ್ ನಮಗೆ 1000 ಬಂತು ಚೆಕ್ ಇನ್ ಜಸ್ಟ್ ಫಾರ್ 3 hours. ಆದರೆ ಅವರು ಕಾಲ್ ಮಾಡಿ ಪರವಾಗಿಲ್ಲ ಬನ್ನಿ 700 ಮಾಡ್ತೀವಿ ಅಂತಂದರು. ಸೊ ಬಂದ್ವಿ ನೋಡಿ. ಅರ್ಲಿ ಮಾರ್ನಿಂಗ್ ಚೆಕ್ ಇನ್ಗೆ 700 ಪ್ಲಸ್ ಇಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ. ಆದರೆ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ. ನಾವು ಎಕ್ಸಾಕ್ಟ್ 6 o'clock ಲೊಕೇಶನ್ ಹೋದ್ರೂ 6 ಅಲ್ಲ 8 o'clock ಆಗಿತ್ತು. ಆ ಟೈಮಲ್ಲಿ ಲೊಕೇಶನ್ ಹೋದ್ರೂ ಬ್ರೇಕ್ಫಾಸ್ಟ್ ಇರಲಿಲ್ಲ. ಬಟ್ ಔಟ್ಸೈಡಿಂದ ತಂದರು. ತುಂಬ ವರ್ಸ್ಟ್ ಆಗಿತ್ತು ಬ್ರೇಕ್ಫಾಸ್ಟ್ ಅಂತೂ, ನನಗೆ ಟೇಸ್ಟೇ ಇರಲಿಲ್ಲ. ಆದರೆ ಹೋಟೆಲ್ದೇ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಕೊಟ್ಟರು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ಈಗ ಕಿಟ್ ಕೊಟ್ಟಿದ್ದಾರೆ ನೋಡಿ, ಇದು ಬೇಸಿಕ್ ಥಿಂಗ್ಸ್ ಕೊಡ್ತಾರೆ ಅಲ್ವಾ ಎಲ್ಲ ರೂಮಲ್ಲೂ. ಸೊ ಕೂಮ್ ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಕೊಯಂಬತ್ತೂರು ರೂಮ್ಗೆ ಹೋದಾಗ ನಮಗೆ ಕೂಮ್ ಕೊಟ್ಟಿಲ್ಲ. ಕೂಮ್ ನಾವು ಕೂಡ ಮರೆತು ಬಂದಿದ್ದೀವಿ, ಯಾಕಂದರೆ ಸಡನ್ ಪ್ಲ್ಯಾನ್ ಇರೋದ್ರಿಂದ ಆವತ್ತೇ ನಾವು ಡ್ರೆಸ್ಸಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದು. ಆದರೆ ಕೂಮನ್ನು ಮರ್ತೋಗಿ ಬಂದಿದ್ವಿ. ಬಟ್ ಇಲ್ಲಿ ಕೂಮ್ ಕೊಟ್ಟಿದ್ದಾರೆ, 2 ಕಿಟ್ ಕೂಮ್ ಬೇಸಿಕ್ ಥಿಂಗ್ಸ್. ಮತ್ತು ಮೆಹಂದಿ ನಾನು ಲಾಸ್ಟ್ ಡೇ ಹಾಕ್ಸ್ಕೊಂಡಿದ್ದೆ ನೋಡಿ ಕೊಯಂಬತ್ತೂರಲ್ಲಿ. ಸೊ ಇಲ್ಲಿ ನೋಡಿ ಜಸ್ಟ್ 2 hours ನಾನು ಇಟ್ಟು ಹಂಗೆ ವಾಶ್ ಮಾಡಿದೆ. ಬಟ್ ಚೆನ್ನಾಗಿ ಬಂದಿದೆ ಮೆಹಂದಿ ಡಿಸೈನ್ ಚೆನ್ನಾಗಿದೆ ಅಲ್ವಾ. ನನ್ನ ಮ್ಯಾರೇಜ್ ಕೂಡ ಇಷ್ಟು ಚೆನ್ನಾಗಿ ಡಿಸೈನಾಗಿ ಬಂದಿರಲಿಲ್ಲ. ಯಾಕಂದರೆ ನನ್ನ ಮ್ಯಾರೇಜ್ ಹೇಗಾಯಿತು ಅಂದರೆ ಒಂಥರ ಹರಿಬರಿಯಲ್ಲಿ ಟೆನ್ಷನಲ್ಲಿ ತುಂಬ ಟೆನ್ಷನಲ್ಲಿ ಆಯಿತು. ಸೊ ಇಲ್ಲಾದರೆ ತುಂಬ ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡಿ. ಟೀ ಕಾಫಿ ಎಲ್ಲ ಮಾಡ್ಕೊಬೋದು ನಾವೇ. ಮತ್ತು ಬಿಸಿನೀರು ಬೇಕು ಅಂತಂದರೆ ಬಿಸಿನೀರನ್ನು ಕಾಯಿಸ್ಕೋಬೋದು. ಮಿರರ್ ಆಪೋಸಿಟ್ಟು ಬೆಡ್ ತುಂಬ ಚೆನ್ನಾಗಿದೆ. ಮತ್ತು ಕೆಟಲ್ಲು, ಮತ್ತು ಇಲ್ಲೇ ಟಿ ವಿ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ. ಮತ್ತು ವೈಫೈ ಎಲ್ಲನೂ ಗೊತ್ತೇ ಇರುತ್ತೆ, ಎಲ್ಲ ಕಡೆನೂ ವೈಫೈ ಫ್ರೀ ಇರುತ್ತೆ ರೂಮ್ಸಲ್ಲಿ ಅಂತ ಅಂದ್ಬಿಟ್ಟು. ಸೊ ಇಲ್ಲೊಂದು ಮತ್ತು ಆಚೆ ಒಂದು. ಔಟ್ಸೈಡು ವೆದರ್ ಚೆನ್ನಾಗಿದೆ. ಮತ್ತು ನೇಚರ್ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿದೆ. ಒಂಥರ ಫಾರೆಸ್ಟ್ ಥರ ಫೀಲ್ ಆಗುತ್ತೆ ಅಂದ್ಬಿಟ್ಟು ನಮ್ಮವ್ರು ಬುಕ್ ಮಾಡಿದ್ದು. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಏನು ಅಂತಂದರೆ ಇಡ್ಲಿ ಮತ್ತು ಇದು ಅದೇ ನಾನು ಹೇಳಿದೆ ಅಲ್ವಾ, ನಾಷ್ಟ ಔಟ್ಸೈಡಿಂದ ತೊಗೊಂಬಂದಿದ್ದು. ಇವರು ಬೇಗ ಆಫೀಸ್ ಹೋಗಬೇಕು, ಇನ್ನು 9:30 10ಗೆ ಆಫೀಸ್ ಹೋಗಬೇಕು. ಅಷ್ಟರಲ್ಲಿ ಬೇಗ ತಿಂದು ಹಂಗೆ ಹೋಗೋಣ ಅಂತ. ನನಗೆ ಹಿಂಗಿದ್ರು ಇವತ್ತು ವೀಕ್ ಆಫು. ಆಚೆ ಹೋಗೋಣ ಅಂದ್ಕೊಂಡೆ, ಏನೋ ಗೊತ್ತಿಲ್ಲ ಜಾಸ್ತಿ ನಿದ್ದೆ ಬಂತು. 12 ಗಂಟೆ ಏನೋ ಮಲ್ಕೊಂಡು ಆಮೇಲೆ 3:30 4 ಗಂಟೆ ಹಂಗೆ ಇದ್ದಿದ್ದೀನಿ. ಸೊ ನಮ್ಮವರು ಆಫೀಸ್ ಹೋಗ್ತಿದ್ದಾರೆ, ಟಾಟಾ ಬಾಯ್ ಬಾಯ್. ಸೊ ಆಮೇಲೆ ನನಗೆ ಆಫ್ಟರ್ನೂನ್ಗೆ ಅಂತ ಎಗ್ ಬಿರಿಯಾನಿ ಆರ್ಡ್ರ್ ಮಾಡಿದರು. ಎಗ್ ಬಿರಿಯಾನಿ ನೋಡಿ ಹೆಂಗೆ ಬಂದಿದೆ ಅಂತಂದರೆ, ಬಿರಿಯಾನಿಯಲ್ಲಿ ಎಗ್ಗಿಲ್ಲ, ಬರೀ ರೈಸ್ ಖುಷಿಯಾಗಿ ಕೊಟ್ಬಿಟ್ಟು ಈ ಸಾಂಬಾರು ಮತ್ತು ಅದರಲ್ಲಿ ಒಂದು ಎಗ್ ಕೊಟ್ಟಿದ್ದಾರೆ, ಅದೇ ಎಗ್ ಬಿರಿಯಾನಿ ಅಂತಂದರು. ನನಗಂತೂ ಎಗ್ ಬಿರಿಯಾನಿ ಕೂಡ ಸೆಟ್ ಆಗಿಲ್ಲ, ಇಷ್ಟ ಆಗಿಲ್ಲ, ಟೇಸ್ಟೇ ಇಲ್ಲ. ಸೊ ಈ ಬಾಸ್ಮತಿ ಬಿರಿಯಾನಿ ಆಂಧ್ರ ಅವ್ರಿಗೆ ಮತ್ತು ಇವ್ರಿಗೆ ತುಂಬ ಇಷ್ಟ ಆಗ್ಬೋದು. ಬಟ್ ನಂಗೆ ಯಾಕೋ ಇಷ್ಟ ಆಗಿಲ್ಲ. ಈಗ ಬಿರಿಯಾನಿನೂ ಇಷ್ಟ ಆಗಿಲ್ಲ ಗೈಸ್, ಚೆನ್ನಾಗಿಲ್ಲ. ನನಗೆ ನಿಜ ಊಟ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಇಲ್ಲಿ. ಬಟ್ ತಿನ್ನಬೇಕು. ಸ್ವಲ್ಪ ತಿಂದ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಏನು ಮಾಡೋದು, ನಾನು ಆಲ್ರೆಡಿ ಹೇಳಿದ್ದೀನಿ ನನಗೆ ಬಾಸ್ಮತಿ ರೈಸ್ ಬೇಡ ಅಂತ. ಟೇಸ್ಟ್ ಇಲ್ಲ, ಏನೂ ಇಲ್ಲ. ನನಗೆ ಬೆಳಿಗ್ಗೆ ನನ್ನ ಕೊಯಂಬತ್ತೂರಲ್ಲಿ ಊಟ ಸೆಟ್ ಆಯಿತು, ಚೆನ್ನೈಯಲ್ಲಿ ನನಗೆ ಊಟ ಸೆಟ್. ಈವ್ನಿಂಗು ರೂಮಿಂದ ಆಚೆ ಬಂದು ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಹೋಗ್ತಿದ್ದೀವಿ. ಆಟ ಫುಲ್ ಆಟ. ಟೆಲ್ ಮಿ ವೇರ್ ವಿ ಗೋಯಿಂಗ್ ನಾವು? ಬೇರೆ ನೋಡಿ ಬೀರ್ ಕುಡಿತಾರಂತೆ ಇವತ್ತು ನಾವು ಚೆನ್ನೈಯಲ್ಲಿದ್ದೀವಿ. ಇವತ್ತು ಮಾರ್ನಿಂಗೇ ನಾವು ಲ್ಯಾಂಡ್ ಆಗಿದ್ದು ಚೆನ್ನೈಗೆ. ನಿನ್ನೆ ಎಲ್ಲ ಕೊಯಂಬತ್ತೂರಲ್ಲಿದ್ವಿ. ನಾನು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ. ಅಂದರೆ ನಮ್ಮ ಡೇ ಹೇಗೋಯ್ತು ಅನ್ನೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಏನು ಹೇಳ್ತೀರಾ ಸರ್ ಸಂತೋಷ್ ಸರ್? ಈಗ ನಾನು ತಿನ್ನೋದಕ್ಕೆ ಚಿಪ್ಸ್ ಬೈ ಮಾಡೋಕ್ಕೆ ಹೋಗ್ತಿದ್ದೀನಿ. ನನಗೆ ಯಾಕೋ ಚೆನ್ನೈಯಲ್ಲಿ ಊಟ ಸೆಟ್ ಆಗ್ತಿಲ್ಲ ಗೈಸ್, ಅದಕ್ಕೆ ಹತ್ರ ಬಂದಿದ್ದೀವಿ. ಇದೇ ಶಾಪು. ಚಿಪ್ಸ್ ಬೇಕು ಅಂತ ಬಂದಿದ್ದು. ಇಲ್ಲಿ ಅದೆಲ್ಲ ಬರೀ ಸ್ವೀಟೇ ಇದೆ. ಓಕೆ, ಸೊ ತಿನ್ನೋದಕ್ಕೆ ಚಕ್ಲಿ ನಿಪ್ಪಟ್ಟು ಮತ್ತು ಮಿಕ್ಚರ್ ತಗೊಂಡು ಹೋಗ್ತಾ ಇದ್ದೀವಿ. ಅಷ್ಟೇ ಸಿಕ್ಕಿದ್ದು ನಮ್ಗೆ ಗೈಸ್. ಬರೀ ಇಷ್ಟೇ ತಗೊಂಡಿದ್ದು. ಅದು ನೋಡೋಕ್ಕೆ ಕವರ್ಸ್ ಜಾಸ್ತಿ ಇದೆ ಅಷ್ಟೇ. 360 ಆಯಿತು. ಹಿಂಗಂತೂ ಗೊತ್ತಿದ್ದರೆ ನಾನು 2 ಪ್ಯಾಕೆಟ್ ತೊಗೊಂಡ್ಬಿಡ್ತಿದ್ದೆ.
ನಮ್ಮ ಊರ ಥರ ಅಂದ್ಬಿಟ್ರು. ಬಂದ್ವಿ ರೂಮ್ ಹತ್ರ. ಇದೇ ನಾವು ಸ್ಟೇ ಆಗಿರೋ ರೂಮು. ಇದು ಐಟಮ್ 360 ರೂಪೀಸ್ ಆಯಿತು ಸ್ನ್ಯಾಕ್ಸು. ಇನ್ನು ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ಇರ್ತೀವಿ ಅಂತ. ಚಕ್ಲಿ ಹಿಂಗಿದೆ, ಟೇಸ್ಟ್ ನೋಡೋಣ ಫ್ರೆಶ್ ಇದೆಯಾ ಇಲ್ವಾ ಅಂತ. ಫ್ರೆಶ್ ಇದೆ, ಚೆನ್ನಾಗಿದೆ. ಇದು ಕೂಡ ನಾನು ನಾಳೆಗೆ ರೂಮಲ್ಲಿ ಒಬ್ಬಳೇ ಇರ್ತೀನಿ ಅಂತ ತಗೊಂಡಿದ್ದು. ಫ್ರೆಶ್ನೆಸ್ ಗೊತ್ತಾಗ್ತಿದೆ. ಸೊ ನೆಕ್ಸ್ಟ್ ವೀಕ್ ಆಫ್ ಇದೆ ಅಂದ್ಬಿಟ್ಟು ನಮ್ಮೂರು ಫುಲ್ಲು ಮೂವಿ ಸಾಂಗ್ಸ್ ಹಾಕ್ಕೊಂಡು ಊಟ ಮಾಡ್ತಿದ್ದಾರೆ. ಇವತ್ತು ನಮ್ಮ ಡಿನ್ನರ್ ಏನು ಅಂದರೆ ಚಿಕನ್ನು, ಬೋಟಿ, ಚಪಾತಿ ಮತ್ತು ಎಗ್ ಸಾಂಬಾರ್. ಇಷ್ಟು ತಿಂದು ರೈಸ್ ಐಟಮ್ ಬೇಡ ಅಂತಂದೆ ನಾನು. ಅದಕ್ಕೆ ಚಪಾತಿ ತಗೊಂಡ್ರು. ಇಷ್ಟು ಮೂವಿ ನೋಡಿಬಿಟ್ಟು ಮತ್ತು ಹೀಗೆ ಟೈಮ್ ಸ್ವಲ್ಪ ಹೋಯಿತು, ಹಂಗೆ ಸ್ವಲ್ಪ ವರ್ಕ್ ಡಿಸ್ಕಷನ್ ಆಗಿ. ಸೊ ಇನ್ನೇನು ಮಾರ್ನಿಂಗ್ ಆಯಿತು. ಸೊ ನಮ್ಮವ್ರು ಮತ್ತೆ ಆಫೀಸ್ ಟೈಮ್ ಆಯಿತು, ಆಫೀಸ್ ಹೋಗ್ತಾರೆ. ಸೊ ಅವ್ರ ಶರ್ಟ್ ಐರನ್ ಮಾಡ್ತಿದ್ದೀನಿ. ಇವತ್ತು ಫುಲ್ಲು ಗ್ರೀನ್ ಹಾಕ್ಕೊಂಡು ಹೋಗ್ತಿದ್ದಾರೆ ಆಫೀಸ್ಗೆ. ಇವತ್ತು ಹೋಗ್ತಿರೋದು ಚೆನ್ನೈ ಆಫೀಸ್ಗೆ. ಕೊಯಂಬತ್ತೂರಲ್ಲಿ ಅವರೇ ಐರನ್ ಮಾಡಿದ್ರು, ಇಲ್ಲಿ ನಾನು ಮಾಡ್ತಿದ್ದೀನಿ. ಯಾಕಂದರೆ ಬೆಡ್ ಇದೆ ಅಲ್ವಾ, ಬೆಡ್ ಮೇಲೆ ಚೆನ್ನಾಗಿ ಮಾಡ್ಕೊಡ್ತೀನಿ. ಅಲ್ಲಿ ನನಗೆ ಟೇಬಲ್ ಮೇಲೆ ಮಾಡಿಕೊಟ್ಟಿದ್ದೆ, ಆದರೆ ಸೆಟ್ ಆಗಿಲ್ಲ ಅಂತ. ಏ ಯು ಆರ್ ಲುಕಿಂಗ್ ಗುಡ್ ರೇ, ಸ್ಮಾರ್ಟ್. ಹಾಂ, ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಇದೆ ಅಂತ ನೋಡಿ. ಪೂರಿ. ಸೊ ಆಮೇಲೆ ಹೇಳ್ತೀನಿ ಊಟ ಮಾಡೋವಾಗ. ಈಗ ಜಸ್ಟ್ ನಾನು ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ. ನಮ್ಮವ್ರು ರೆಡಿ ಆಗ್ತಿದ್ದಾರೆ. ಅವ್ರು ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ, ಇಲ್ಲ ಈವ್ನಿಂಗ್ ಆಗ್ತೀನಿ. ಪ್ಲೇಸ್ ಹೇಗಿದೆ ಸಂತೋಷ್? ಚೆನ್ನಾಗಿದೆಯಾ? ಯಾವಾಗ ನಾವು ಬ್ಯಾಂಗ್ಳೂರ್ ಹೋಗೋದು? ಟುಮಾರೋ ನೈಟ್. ಓಕೆ. ಸೊ ಗೈಸ್, ನಮ್ಮ ರೂಮ್ ಆ್ಯಂಬಿಯನ್ಸ್ ಹೀಗಿದೆ. ನಾನು ನೋಡಿ ಫುಲ್ ಡೇ ಇನ್ನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚಕ್ಲಿ ನಿಪ್ಪಟ್ಟು ಎಲ್ಲ ತೊಗೊಂಡಿದ್ದೀನಿ. ಸ್ನ್ಯಾಕ್ಸು ನೆನ್ನೆ ತೋರಿಸ್ದೆ ಅಲ್ವಾ ಶಾರ್ಟ್ ವೀಡಿಯೋದಲ್ಲಿ. ಇದರಲ್ಲಿ ಬ್ರೇಕ್ಫಾಸ್ಟ್ ಏನೇನಿತ್ತು ಅಂದರೆ 2 ಇಡ್ಲಿ, 2 ಪೂರಿ ಮತ್ತು ಪೊಂಗಲ್ಗೆ ಸಾಂಬಾರ್, ಇಡ್ಲಿಗೆ ಚಟ್ನಿ, ರಸಮ್, ಮತ್ತು ಅದಕ್ಕೆ 2 ಥರ ಸಾಂಬಾರು ಕೊಟ್ಟಿದ್ದರು, ಮತ್ತು ಒಂದು ಸ್ವೀಟ್ ಬಾದುಷಾ. ತುಂಬ ಚೆನ್ನಾಗಿತ್ತು. ಮತ್ತು ರೆಡ್ ಕಲರ್ ಚಟ್ನಿ ಎಲ್ಲ ತುಂಬ ಚೆನ್ನಾಗಿತ್ತು. ಔಟ್ಸೈಡ್ ಫುಡ್ಗಿಂತ ರೂಮಲ್ಲಿ ಕೊಟ್ಟಿರೋ ಫುಡ್ಡು ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ. ಅಂದರೆ ಫಸ್ಟ್ ಡೇ ನಾವು ಬಂದಾಗ ಅಲ್ಲಿ ಮಾರ್ನಿಂಗ್ ಚೆಕ್-ಇನ್ ಆದಾಗ ನಮಗೆ ಫುಡ್ ಸೆಟ್ ಆಗಿಲ್ಲ, ಯಾಕಂದರೆ ಅದು ಔಟ್ಸೈಡ್ ತಂದಿದ್ದು. ಡ್ರಿಂಕಿಂಗ್ ವಾಟರ್ ಖಾಲಿ ಆಗಿತ್ತು. ಸೊ ವಾಟರ್ ಬಾಟಲ್ ತೊಗೊಂಬಂದು ಕೊಟ್ಟು ಆಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಆದರೂ ಪರವಾಗಿಲ್ಲ, ಇರೋ ವಾಟರ್ ನಂಗೆ ಸಾಕು ಅಂತ ಹೇಳಿದ್ರೆ ಅವರು ಕೇಳಿಲ್ಲ. ಸೊ ವಾಟರ್ ಬಾಟಲ್ ತರಕೋದ್ರು. ನಾನು ಇನ್ನೂ ಬ್ರೇಕ್ಫಾಸ್ಟ್ ತಿಂತಾನೆ ಇದ್ದೆ. ವಾಟರ್ ಬಾಟಲ್ ಇಲ್ಲ ಅಂದ್ಬಿಟ್ಟು ವಾಟರ್ ಬಾಟಲ್ ತರಕೋಗಿದ್ದಾರೆ ನೋಡಿ. ಬ್ರೇಕ್ಫಾಸ್ಟ್ ಇನ್ನು ಇಡ್ಲಿ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲ್ಲ ಗೈಸ್. ಇಡ್ಲಿ ಮತ್ತು ಇದು ಪೊಂಗಲ್, ವೈಟ್ ಪೊಂಗಲ್. ವಾಟರ್ ಬಾಟಲ್ ತಂದರು. ಬಾಯ್, ಸೇ ಬಾಯ್. ಇದು ನನ್ನ ಮಧ್ಯಾಹ್ನ ಲಂಚು. ಪೂರಿ, ವಡಾ, ಚಟ್ನಿ. ತುಂಬ ಚೆನ್ನಾಗಿದೆ ಪೂರಿ. ಸೊ ಇದೇ ನನ್ನ ಮಧ್ಯಾಹ್ನ ಲಂಚ್ ಬ್ರೇಕ್. ಇದು ಲಾಸ್ಟ್ ಡೇ ಚೆನ್ನೈಯಲ್ಲಿ. ಟೋಟಲ್ 1 ವಾರ ಆಗುತ್ತೆ ನಾವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಸ್ಯಾಟರ್ಡೇ. ಸೊ ನಿನ್ನೆ ವರ್ಕ್ ಇತ್ತು, ನನಗೂ ವರ್ಕ್ ಇತ್ತು. ಅವರು ವರ್ಕಲ್ಲಿ ಬ್ಯುಸಿ ಇದ್ದರು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೀನಿ, ಅದನ್ನ ಹಾಕ್ತೀನಿ ನೋಡಿ. ಸ್ಯಾಟರ್ಡೇ ಇವತ್ತು ನಾವು ಚೆನ್ನೈಯಲ್ಲಿ ಚೆಕ್ಔಟ್ ಆಗ್ತಿದ್ದೀವಿ ಮಾರ್ನಿಂಗ್ 11 o'clockಗೆ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿದ್ವಿ. ಇವತ್ತು ನನಗೂ ವೀಕ್ ಆಫು, ಅವ್ರಿಗೂ ವೀಕ್ ಆಫ್. ಬಟ್ ಅವರಾದರೂ ಸ್ಟಿಲ್ ಮೀಟಿಂಗ್ಸು ಅದು ಇದು ಅಂತ ವರ್ಕ್ ಮಾಡ್ತಿದ್ದಾರೆ. ಬಟ್ ನನಗೂ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡೆಲ್ಲನೂ ವೀಡಿಯೋ ಮಾಡ್ತಿದ್ದೀನಿ. ಸೊ ಅವ್ರು ಇನ್ನೂ ಮೀಟಿಂಗಲ್ಲಿರೋದ್ರಿಂದ ಅಷ್ಟರಲ್ಲಿ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ ಅಂತಿದ್ದೀನಿ. ಸೊ ಗೈಸ್, ರೂಮ್ ಅಂತೂ ತುಂಬ ದೊಡ್ಡದು, ಸ್ಪೇಷಿಯಸ್ ಆಗಿದೆ. ಆದರೆ ಇಲ್ಲಿ ನೀರು ಬರುತ್ತೆ, ಅಷ್ಟು ಕ್ಲಿಯರ್ ಇಲ್ಲ ನೀರು. ಓಕೆನಾ, ಅದಕ್ಕೆ ನಾನು ಹೆಡ್ ಬಾತ್ ಮಾಡಿಲ್ಲ. ಸೊ ಎನಿವೇ ರೂಮ್ ಟೂರ್ ಮಾಡ್ತಿದ್ದೀನಿ ನೋಡಿ.
ಇದೊಂದು ದೊಡ್ಡ LED TV, AC, ಲೈಟ್ಸು, ದೊಡ್ಡ ಟೇಬಲ್. ಸೊ ಇವಾಗ ಹೋಗ್ತಾ ಇದ್ದೀವಿ ಅಲ್ವಾ, ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಬಿಡ್ತೀವಿ. ಇಲ್ಲೊಂದು ಚೇರು ಮತ್ತು ಅಲ್ಲಿ ಕುತ್ಕೊಳ್ಳೋಕ್ಕೊಂದು. ಸೊ ಬೆಡ್ ತುಂಬ ಸ್ಪೇಸ್ ನೋಡಿ, ಚೆನ್ನಾಗಿದೆ. ಇಲ್ಲಿ ಕಲರ್ಫುಲ್ಲಾಗಿದೆ, ನಮಗೆ ಕಲರ್ಫುಲ್ ವೈಬ್ ಕೊಡ್ತಿದೆ. ಈ ಕಡೆ ಒಂದು ಟೇಬಲ್, ಚಾರ್ಜ್ ಪೋರ್ಟ್ ಇಲ್ಲಿ ಚೆನ್ನಾಗಿದೆ. ಸೊ ರೂಮ್ ಹೀಗಿದೆ. ಅದಾದಮೇಲೆ ಇಲ್ಲಿ ನೋಡಿ ಫುಲ್ ಸ್ಪೇಷಿಯಸ್ಸು. ಬಾತ್ರೂಮ್ ಈ ಕಡೆ, ಇಲ್ಲಿ ಕುತ್ಕೊಳ್ಳೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಇದು ಕಬೋರ್ಡು, ನಾನು ಲಾಸ್ಟ್ ಟೈಮ್ ಆಲ್ರೆಡಿ ತೋರಿಸಿದ್ದೆ. ಸೊ ಇದು ನಾವು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ನಾವು ಲಗೇಜ್ ಎಲ್ಲ ತೊಗೊಂಬಂದು ಇಲ್ಲೇ ಇಟ್ಟಿದ್ವಿ. ಸೊ ಹೇಗಿದೆ ರೂಮ್ ಟೂರ್? ನಿಮ್ಗೆ ಇಷ್ಟ ಆಯಿತಾ? ನಾನು ನನಗೋಸ್ಕರ ವಿಡಿಯೋಸ್ ಮಾಡ್ತಿದ್ದೀನಿ. ಅಂದರೆ ಎಲ್ಲೋದ್ರೂ ಮತ್ತೆ ಮೆಮೊರಿ ಆಗಿರಬೇಕು. ಆ ಪ್ಲೇಸ್ ಅನ್ನೋದು ತುಂಬ, ಪ್ರತಿಯೊಂದನ್ನು ನಾವು ಬರೀ ತಲೆಯಲ್ಲಿ ಅಷ್ಟೇ ಮೆಮೊರಿ ಇಟ್ಕೊಳ್ಳೋದಲ್ಲ. ಸೊ ಯಾವಾಗಾದ್ರೂ ವಿಡಿಯೋ ಹೋಗಿ ಕ್ಲಿಕ್ ನೋಡಿದ್ರೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ. ಸೊ ಸಂತೋಷ್ ಡೀಟೇಲ್ಸ್ ಹೇಳಿ, ರೂಮ್ ಡೀಟೇಲ್ಸು ಎಲ್ಲಿ ನಾವು ಎಕ್ಸಾಕ್ಟ್ ಜಸ್ಟ್ ನಾವು ಯು ಜಸ್ಟ್ ಸೇ ಇಟ್. ನಿಯರ್ ಆಲ್ವರ್ಪೇಟ್. ದಿಸ್ ರೆಸಾರ್ಟ್ ನೇಮ್? ನಾಟ್ ರೆಸಾರ್ಟ್, ಹೋಟೆಲ್ ಸನ್ಸ್ಟೇಸ್. ಓಕೆ. ಸೊ ಔಟ್ಸೈಡ್ ತುಂಬ ಚೆನ್ನಾಗಿದೆ ಗೈಸ್. ಔಟ್ಸೈಡ್ ತೋರಿಸ್ತೀನಿ, ಆಮೇಲೆ ಹೋಗೋಗಿ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಬರೋವಾಗ ಔಟ್ಸೈಡ್ದೆಲ್ಲ ವೀಡಿಯೋ ಮಾಡಿ ಜಾಸ್ತಿ ಮಾತಾಡಿದ್ದೀನಿ. ಆದರೆ ನನ್ನ ಸ್ಪೀಕರ್ ಚಾರ್ಜ್ ಖಾಲಿ ಆಗಿರೋದ್ರಿಂದ ನನ್ನ ಫೋನದು ವಾಯ್ಸ್ ರೆಕಾರ್ಡ್ ಮಾಡಿಲ್ಲ, ಅದು ವಾಯ್ಸ್ ರೆಕಾರ್ಡ್ ಮಾಡಿಲ್ಲ. ಫುಲ್ ಬ್ಲ್ಯಾಂಕ್ ಆಗಿದೆ. ನನಗೆ ಕೊಯಂಬತ್ತೂರು ಹೋಟೆಲ್ ತುಂಬ ಚಿಕ್ಕದಿದ್ರೂ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಬಟ್ ಇದು ಸ್ಪೇಷಿಯಸ್ ಆಗಿದೆ. ಕರೆಂಟ್ ಹೋಗೋದು, ವಾಟರ್ ಕ್ಲಿಯರ್ ಇಲ್ಲ, ಇಶ್ಯೂಸ್ ಓಕೆ ಅಂತ. ಬಟ್ ಆದರೆ ನಮಗೆ ಪಿಲ್ಲೋಸ್ ಮಾತ್ರ ನೋಡಿ, ಟೋಟಲಿ 4 ಪಿಲ್ಲೋ ಕೊಟ್ಟಿದ್ದಾರೆ. ಅದೊಂದು, ಮತ್ತು ಆ ಪಿಲ್ಲೋಸ್ ಎಕ್ಸ್ಟ್ರಾಸ್ ನಾನು ಇಲ್ಲೇ ಹಾಕಿದ್ದೀನಿ. ನಾನು ಜಾಸ್ತಿ ಪಿಲ್ಲೋ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು. ಬಟ್ ಇದೆಲ್ಲ ಕ್ಲಿಯರಾಗಿದೆ, ತುಂಬ ಚೆನ್ನಾಗಿದೆ. ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಓಕೆ ಗೈಸ್, ಮತ್ತೆ ಸಿಗೋಣ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಈ ಥರ ಪ್ಲ್ಯಾನ್ ಮಾಡ್ಬೋದು. ಬಟ್ ಊಟ ಅಂತೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ತೋರಿಸಿದೆ, ತುಂಬ ಚೆನ್ನಾಗಿತ್ತು. ನಾವು ಔಟ್ಸೈಡ್ ತೊಗೊಂಬರೋದಕ್ಕಿಂತ ಇಲ್ಲಿ ಕೊಟ್ಟಿರೋ ಊಟನೇ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಆದರೆ ನನಗೆ ಫಸ್ಟ್ ಡೇ ಸೆಕೆಂಡ್ ಡೇ ನನಗೆ ನಿಜವಾಗ್ಲೂ ಊಟ ಸೆಟ್ ಆಗಿಲ್ಲ. ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೂಡ ಇಲ್ಲ. ಆಮೇಲೆ ಸ್ನ್ಯಾಕ್ಸ್ ತೊಗೊಂಬಂದೆ. ಸ್ನ್ಯಾಕ್ಸು ಓಕೆ, ಕೆಲವೊಂದು ಫ್ರೆಶ್ ಇದೆ, ಕೆಲವೊಂದು ಫ್ರೆಶ್ ಇಲ್ಲ. ಇನ್ನಷ್ಟೇ ಏನು ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಇವತ್ತು ನೈಟ್ 11 o'clockಗೆ ನಾವು ಬ್ಯಾಂಗ್ಳೂರು ಹೋಗ್ತಿದ್ದೀವಿ. ಅಷ್ಟರಲ್ಲಿ ಇವತ್ತು ಫುಲ್ ಅವರ ಫ್ರೆಂಡ್ ಬೈಕ್ ತಗೊಂಡು ಚೆನ್ನೈ ಎಲ್ಲ ತೋರಿಸ್ತೀನಿ ಕೆಲವೊಂದು ಪ್ಲೇಸಸ್ನ ಅಂತ ಹೇಳಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಕೆಲವೊಂದು ಪ್ಲೇಸಸ್ಸಲ್ಲಿ. ಈ ಲಗೇಜ್ ಎಲ್ಲ ಅಲ್ಲೇ ನಾವು ಇಟ್ಬಿಟ್ಟು ಟ್ರಾವೆಲ್ ಮಾಡ್ತೀವಿ. ಮತ್ತು ಸಿಗೋಣ ನೆಕ್ಸ್ಟ್ ಪ್ಲೇಸಲ್ಲಿ. ರೂಮ್ ಅವರು ವೆಯ್ಟ್ ಮಾಡಿ, ನಾವು ಬಂದು ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಇನ್ನೂ ಬಂದೇ ಇಲ್ಲ, ಅದಕ್ಕೆ ವೆಯ್ಟಿಂಗ್.